ಇವ್ರ ಬಗ್ಗೆ ನಾನು ಮತ್ತೆ ಬರ್ತೀನಿ. ನಾವು ಈ ರೀತಿಯಲ್ಲಿ ವೇಷಭೂಷಣದಲ್ಲಿ, ಸಂಭಾಷಣೆಯಲ್ಲಿ ಮತ್ತು ಹಾಡ್ನಲ್ಲಿ ಎಲ್ಲದರಲ್ಲೂ ವೈವಿಧ್ಯಮಯವಾಗಿದ್ದಂಥ ಈ ನಮ್ಮ ಮೂಡುಬಿದಿರೆ ಯಕ್ಷಗಾನ ಯಾಕೆ ಇವತ್ತು ಈ ರೀತಿ ಆಗಿದೆ? ಬಹುಶಃ ಒಂದು ಕಾರಣವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಸಂಭಾಷಣೆಗಳಿದೆಯಲ್ಲ, ಅಂದರೆ ಮೂಡುಬಿದಿರೆ ಯಕ್ಷಗಾನದ ಸಂಭಾಷಣೆಗಳು, ಆ ಸಂಭಾಷಣೆಗಳು ಬರ್ಕೊಟ್ಟಂಥ ಸಂಭಾಷಣೆಗಳು ಮತ್ತು ಸಂಸ್ಕೃತ ಭೂಯಿಷ್ಠವಾದಂಥ ಸಂಭಾಷಣೆಗಳು ನಮ್ಮ ಭಾಗವತರುಗಳು ತಂದಿರೋದು. ಉಚ್ಚರಿಸೋಕ್ಕೆ ಕಷ್ಟ. ಇನ್ನು ಅಕ್ಷರ ಕಲಿದೇ ಇರ್ತಕ್ಕಂಥ ನಮ್ಮ ಹಳ್ಳಿಗಾಡಿನ ಕಲಾವಿದರು ಅದನ್ನು ಹೇಗೆ ಉಚ್ಚರಿಸಿ ಮಾಡ್ತಾರೆ, ಅದು ಒಂದು ದೊಡ್ಡ ಇದಾಗಿದೆ. ನೀವು ಕರಾವಳಿ ಯಕ್ಷಗಾನಕ್ಕೆ ಹೋದರೆ ಅವ್ರಿಗೆ ತುಂಬ ಸ್ವಾತಂತ್ರ್ಯ ಇರ್ತದೆ ಆ ಪಾತ್ರಧಾರಿಗಳಿಗೆ. ಅವ್ರು ಎಷ್ಟು ಮಟ್ಟಿಗೆ ಆ ಪಾತ್ರದಲ್ಲಿ ಮಾತಾಡ್ತಾರೆ ಅಂತಂದರೆ ಅದು ತಾಳಮದ್ದಲೆಯ ಒಂದು ಪ್ರಭಾವ ಕೂಡ ಇರ್ಬೋದು. ಮತ್ತು ಅವರು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆದಂಥದ್ದನ್ನು ಕೂಡ ಅಂತ ಅಂದ್ಬಿಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವತ್ತಿಗೆ ಸ್ಪಂದಿಸುವ ರೀತಿ ಇದೆ ಅವರಿಗೆ, ಕರಾವಳಿ ಯಕ್ಷಗಾನದವರಿಗೆ. ಕಥೆಯನ್ನು ಹೇಳ್ತಾರೇ, ಪುರಾಣವನ್ನು ಹೇಳ್ತಾರೇ, ಇವತ್ತಿನ ಸನ್ನಿವೇಶಗಳನ್ನ ವಿಡಂಬನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಬಟ್ ನಮ್ಮಲ್ಲಿ ಏನಾಗಿದೆ, ಬರ್ಕೊಟ್ಟದ್ದೇನು ಅಷ್ಟೇ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋ ಕಾರಣಕ್ಕಾಗಿ ಮತ್ತು ವಿದ್ಯಾವಂತರ ಪ್ರವೇಶ ಆಗಿ ಹೊಸ ಹೊಸ ರೀತಿಯ ಪ್ರಯೋಗಗಳು ಆಗದೇ ಇರುವ ಕಾರಣಕ್ಕಾಗಿ ಜಯಪ್ರಕಾಶ್ ಗೌಡರು ಈಗಾಗಲೇ ಹೇಳಿದಾಗೆ ನಮ್ಮ ವಿದ್ವಾಂಸರುಗಳು ಕೂಡ ಇದರಿಂದ ದೂರ ನಿಂತ್ಕೊಂಡು ಅಯ್ಯೋ ಹೋಯ್ತು ಮುಗಿದೋಯ್ತು ಅಳಿವಿನಂಚಿನ ಕಲೆಯಿಂದ ಅದು ಪಟ್ಟಿಗೆ ಸೇರಿಸ್ಬಿಟ್ಟಿರುವ ಕಾರಣಕ್ಕಾಗಿ ಈ ಸ್ಥಿತಿಯಲ್ಲಿದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ನಾನು ಕಂಡಾಗೆ ಸುಮಾರು 4 ವಿದ್ಯಾರ್ಥಿಯಾಗಿದ್ದ ಸಂದರ್ಭದಲ್ಲೇ ಕೊನೆಹಳ್ಳಿನಲ್ಲಿ ಪಟೇಲ್ ನರಸಪ್ಪನವರ ಭಾಗವಂತಿಕೆಯನ್ನು ಇಟ್ಕೊಂಡು ಜೀಶಂಪ ಪರಮಶಿವ ಬಹಳ ದೊಡ್ಡ ಜಾನಪದ ವಿದ್ವಾಂಸರು ಅದ್ಭುತವಾದ ಒಂದು ಪ್ರಯೋಗಗಳನ್ನ ಮಾಡಿದ್ದಾರೆ. ಸುಂದೋಪ ಸುಂದರರ ಕಥೆ ಅಂತ ಒಂದು ಮಾಡಿದ್ರು, ಯಾವ ಯಕ್ಷಗಾನವೂ ಅದ್ರ ಮುಂದೆ ಇಲ್ಲ, ಅಷ್ಟು ಅದ್ಭುತವಾಗಿ ರೂಪಿಸಿದ್ರು ಅದನ್ನ. ಕರಿಬೆಂಟಿನ ಕಾಳಗನೂ ಅಷ್ಟೇ. ಆಮೇಲೆ ಈಗ ಎಷ್ಟೋ ವರ್ಷ ಅದ್ರ ಬಗ್ಗೆ ನಾವು ಇದನ್ನು ಬಿಟ್ಬಿಟ್ವಿ. ಬಟ್ ಈಗ ಜಯಪ್ರಕಾಶ್ ಗೌಡರು ಅದಕ್ಕೆ ಒಂದು ಟ್ರಸ್ಟನ್ನೇ ಮಾಡಿಕೊಂಡು ಅದರ ಬಗ್ಗೆ ಅನೇಕ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಮಕ್ಕಳಿಗೆ ಕಲಿಸಿದ್ದಾರೆ ಅವರು. ಆ ಮಕ್ಕಳದು ಅನೇಕ ನೂರಾರು ಪ್ರಯೋಗಗಳಾಗ್ಬೋದು. ಅಷ್ಟು ಒಳ್ಳೆಯ ಒಂದು ಯಕ್ಷಗಾನ ಮೂಡುಬಿದಿರೆ ಯಕ್ಷಗಾನ ಮೂಡಿಬಂತು. ಮತ್ತೆ ಈಗ ನಮ್ಮ ಮಹಾಮನೆಯವರು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಈಗಾಗಲೇ ಅವರು ಕಾವ್ಯಯಾನವನ್ನು ಮಾಡಿ ಎಲ್ಲಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ಕಾವ್ಯಯಾನವನ್ನು ಮಾಡಿ ತುಂಬ ಅದ್ಭುತವಾಗಿ ಅದನ್ನು ಯಶಸ್ಸುಗೊಳಿಸಿದ್ದಾರೆ. ಇಲ್ಲಿ ಕೆಲವು ನ್ಯೂನತೆಗಳಿದೆ, ನಾನು ಆಮೇಲೆ ಮಾತಾಡ್ತೀನಿ ಅವ್ರ ಹತ್ರ ಆಮೇಲೆ ಮಾತಾಡ್ತೀನಿ ಆ ನ್ಯೂನತೆಗಳೇನು ಅಂತ. ಆದರೆ ಒಬ್ಬ ವ್ಯಕ್ತಿ ಇಡೀ ಪೂತನೆಯ ಪ್ರಸಂಗವನ್ನು ಪ್ರಸ್ತುತಪಡಿಸಿದ ರೀತಿ ಮಾತ್ರ ತುಂಬ ಚೆನ್ನಾಗಿತ್ತು ಮನೆಯಿಂದ. ನಿಮಗೆ ಅಭಿನಂದನೆ. ಅಂದರೆ ಈ ರೀತಿಯಲ್ಲಿ ನಟನೆಯಲ್ಲಿ ಪಳಗಿರ್ತಕ್ಕಂಥ, ಸಂಭಾಷಣೆಯನ್ನು ಅದ್ಭುತವಾಗಿ ಹೇಳಬಲ್ಲಂಥ, ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಬಲ್ಲಂಥ ಮತ್ತು ಹಾವಭಾವಗಳನ್ನು ತೋರಿಸುವಂಥ ರೀತಿಯಲ್ಲಿ ನಟನೆಗಳು ಬರಬೇಕು. ನಮ್ಮ ಮೂಡುಬಿದಿರೆ ಯಕ್ಷಗಾನದ ಬಹಳ ಮುಖ್ಯವಾದಂಥ ಒಂದು ಕೊರತೆ ಏನು ಅಂದರೆ ಹಾವಭಾವಗಳೇ ಇರಲ್ಲ, ಸುಮ್ಮನೆ ಕೂತ್ಕೊಂಡು ಹೇಳ್ತಿರ್ತಾರೆ. ಅಲ್ಲ, ಈ ರೀತಿಯಲ್ಲಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವ, ಹಾವಭಾವಗಳನ್ನು ಹೇಳುವಂಥ ಮತ್ತು ಸಂಭಾಷಣೆಯನ್ನು ಕ್ಲಿಯರ್ ಆಗಿ ಸರಿಯಾಗಿ ಸ್ಪಷ್ಟವಾಗಿ ಹೇಳುವಂಥ ರೀತಿಯಲ್ಲಿ ಆಗಬೇಕು. ಇದು ತುಂಬ ಸಕ್ಸಸ್ಫುಲ್ ಆಗಿ ಮಾಡಿದ್ದೀರಾ. ಮತ್ತು ಆ ಪೂತನೆ ಕೊನೆಯಲ್ಲಿ ಕೃಷ್ಣನನ್ನು ಕೊಲ್ಲುವ ಬದಲು ಅವಳು ಪರಿವರ್ತನೆಯಾಗಿ ಹೋಗ್ತಾಳಲ್ಲ, ಅದು ಕೂಡ ಒಂದು ಇವತ್ತಿಗೆ ಬೇಕಾದಂಥ ಒಂದು ಆಲೋಚನೆ, ಒಂದು ಬಹಳ ಒಳ್ಳೆಯ ಆಲೋಚನೆ. ಅದಕ್ಕೆ ಕೂಡ ನಾನು ಮಹಾಮನೆಯವ್ರನ್ನ ಅಭಿನಂದಿಸ್ತೀನಿ. ಆಶಾ ರಘು ಅವರು ಅಂಥದ್ದೊಂದು ಸ್ಕ್ರಿಪ್ಟ್ನ ಬದಲಾಯಿಸಿದ್ರು, ಬಹಳ ಒಳ್ಳೆಯದು. ಇವತ್ತು ನಾವು ಮಾಡಬೇಕಾಗಿರೋದು ಏನಂತಂದರೆ, ಇವತ್ತಿನ ಸಮಾಜಕ್ಕೆ ಅನುಗುಣವಾಗುವಂಥ, ಇವತ್ತಿನ ಜನಮಾನಸದಲ್ಲಿ ಅದು ಬೇರೂರುವಂಥ ರೀತಿಯಲ್ಲಿ, ಅದರ ಎಚ್ಚರಗೊಳಿಸುವ ರೀತಿಯಲ್ಲಿ. ಮತ್ತು ನಾವು ಪುರಾಣಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ತಪ್ಪೇನಿಲ್ಲ. ಬಹಳ ಹಿಂದೆನೇ, ಎಷ್ಟು ಹಿಂದೆನೇ ನಮ್ಮ ಕುವೆಂಪುರವರು ಆ ರೀತಿಯಲ್ಲಿ ಜನವಿರೋಧಿಯಾದಂಥ ಪುರಾಣಗಳನ್ನು ಬದಲಾಯಿಸಿ ಜನಪರವಾಗಿ ಹೇಗೆ ಮಾಡಿದ್ರು, ಹಾಗೆ ಈಗಲೂ ಕೂಡ ನಾವು ಈ ರೀತಿಯ ಪೌರಾಣಿಕ ಪ್ರಸಂಗಗಳನ್ನು ಜನಪರವಾಗಿ ಮಾಡುವಂಥ ಅಗತ್ಯ ಭಾಳ ಇದೆ. ಅದನ್ನು ನಮ್ಮ ಮಹಾಮನೆಯವರು ಭಾಳ ಮಾಡಿದ್ದಾರೆ. ಭಾಗವಂತಿಕೆಗಳಾದರೆ ಇನ್ನು ಸ್ವಲ್ಪ ಸಾಲದು ಅಂದರೆ ನಾನು ನಿಮ್ಮನ್ನು ಇದು ಮಾಡ್ತಾ ಇಲ್ಲ, ಜೊತೆಗೆ ಇನ್ನೂ ಸ್ವಲ್ಪ ಜನ ಬೇಕು, ಮತ್ತೆ ಸ್ವಲ್ಪ ಪ್ರಾಕ್ಟೀಸು ಬೇಕು. ಇದಕ್ಕೆ ತಕ್ಕಂತೆ, ಯಾಕೆಂದರೆ ಇದು ಒಂದು ಹೊಸ ಪ್ರಸಂಗ, ನಿಮಗೆ ಬೇರೆ ರೀತಿಯಂಥದ್ದು. ಆಮೇಲೆ ಅಳವಡಿಸ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಬೇರೆ ಕಡೆಯಿಂದ ತಗೊಂಡು. ಆ ದೃಷ್ಟಿಯಿಂದ ನರ್ತನ ಮತ್ತು ಭಾಗವಂತಿಕೆ ಇನ್ನು ಸ್ವಲ್ಪ ಇಂಪ್ರೂವ್ ಆದರೆ, ಇನ್ನು ಸ್ವಲ್ಪ ಚೆನ್ನಾಗಿ ಬಂದರೆ ತುಂಬ ಒಳ್ಳೆಯ ಪ್ರಸಂಗ ಆಗ್ತದೆ. ಏಕವ್ಯಕ್ತಿ ಪ್ರಸಂಗ ಎಷ್ಟರ ಮಟ್ಟಿಗೆ ಅನೇಕ ಸಲ ಇದಾಗ್ಬೋದೇನೋ ಗೊತ್ತಿಲ್ಲ. ಅನೇಕ ಪಾತ್ರಗಳು ಬಂದು ಮಾಡಿದಾಗಂತೂ ಅದು ಇನ್ನೂ ಅದ್ಭುತವಾಗಿರ್ತದೆ. ರಾಕ್ಷಸ ಪಾತ್ರಗಳು ಬರೋದಿರ್ಬೋದು, ರಾಜವೇಷಗಳು ಬರೋದಿರ್ಬೋದು, ಸ್ತ್ರೀ ಪಾತ್ರಗಳು ಬರೋದಿರ್ಬೋದು, ಅದು ಹೆಚ್ಚಾದಷ್ಟು ಬೇರೆ ಬೇರೆ ಥರನೇ ಇರ್ತದೆ. ಅದು ಆ ಪ್ರಯೋಗವನ್ನು ನೀವು ಒಂದು ಮಾಡಿದ್ರೆ, ಕರಿಬೆಂಟನ್ನು ಮಾಡಿದ್ದೀರಿ ಮತ್ತು ಜಯಪ್ರಕಾಶ್ ಗೌಡರು ತುಂಬ ಒಳ್ಳೆಯ ಪ್ರಯೋಗ ಮಾಡಿದರೆ, ಅದು ಇನ್ನೂ ನಮಗೆ ಹೆಚ್ಚು ಹತ್ತಿರ ಆಗ್ತದೆ. ಏನೇ ಇರಲಿ, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯವರು ಒಂದು ಸಾಹಸಿ, ನಾವು ಏನೋ ಮಾಡಿದ ರೀತಿಯಲ್ಲೇ ಈ ಯಕ್ಷಗಾನದ ಒಂದು ಯಾನವನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ. ಮತ್ತು ಈ ಮೂಲಕ ಇವತ್ತು ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಆಧುನಿಕ ಕಾಲದ
ನಮ್ಮ ಯುವಕರ ಮನಸ್ಸುಗಳನ್ನು ಸೆಳೆಯುವಂಥ ರೀತಿಯಲ್ಲಿ ಇನ್ನಷ್ಟು ಸುಧಾರಣೆಯನ್ನು ಮಾಡಿಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.